ವಾರಾಹಿ ದೇವಿಯ ಬಗ್ಗೆ ನಾನಾ ಕಥಾನಕಗಳು ಹಾಗೂ ನಾನಾ ಉಲ್ಲೇಖಗಳು ಸಿಗ್ತವೆ. ತಂತ್ರಸಿದ್ಧಿ ಸಾಧಕರು ವರಾಹಿ ದೇವಿಯನ್ನ ವಿಭಿನ್ನವಾಗಿ ಮತ್ತು ವಿಚಿತ್ರ ಪದ್ಧತಿಯಲ್ಲೇ ಸಿದ್ಧಿಸಿಕೊಳ್ತಾರೆ. ಅಲ್ಲದೆ ಮಹಾನ್ ಶಕ್ತಿ ದೇವತೆ ಅಂತಲೂ ಕರೀತಾರೆ. ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ನ್ಯಾಯ ದೇವತೆಯಾಗಿ ಸ್ಥಾನ ಪಡೆದ ಉಗ್ರ ದೇವತೆಯೇ ವಾರಾಹಿ ದೇವಿ. ಯಾರ ಕಣ್ಣನ್ನಾದರೂ ತಪ್ಪಿಸಬಹುದು, ಆದರೆ ಈ ದೇವಿಯ ಕಣ್ಣನ್ನ ತಪ್ಪಿಸಿ ಏನಾದರೂ ಅನಾಚಾರ ನಡೆದ್ರೆ ಅಲ್ಲೇ ಡ್ರಾ, ಅಲ್ಲಿಯೇ ಬಹುಮಾನದಂತೆ. ತಪ್ಪಿಗೆ ತಕ್ಕ ಶಿಕ್ಷೆಯಂತೂ ನಡೆದೇ ತಿರುತ್ತೆ. ಇಂದಿಗೂ ಕಾಶಿ ಕ್ಷೇತ್ರದಲ್ಲಿ ಅದೇನೇ ನಡೆದರೂ ಅದೆಲ್ಲವನ್ನು ಸರಿದೂಗಿಸುತ್ತಿರುವುದು ಇದೇ ವಾರಾಹಿ ದೇವಿ ಎಂದು ಅಲ್ಲಿನವರು ನಂಬ್ತಾರೆ. ಅಲ್ಲದೆ ಅದಕ್ಕೆ ಸಾಕ್ಷಿ ಎಂಬಂತೆ ನಾನಾ ನಿದರ್ಶನಗಳು ಕೂಡ ನಡೆದಿದೆ. ಅಲ್ಲದೆ ಪ್ರತಿನಿತ್ಯ ನಡೆಯುವ ಪೂಜೆಯಲ್ಲೇನಾದರೂ ಉದಾಸೀನವಾದರೆ ಪುರೋಹಿತರಿಗೆ ದೇವಿ ಕಣ್ಣ ಮುಂದೆಯೇ ಶಿಕ್ಷೆ ನೀಡುವುದನ್ನು ನೋಡಿದರಂತೂ ಮೈ ರೋಮಾಂಚನವಾಗುತ್ತೆ. ಅಲ್ಲದೆ ಇಂದಿಗೂ ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿ ನೆಲೆಯಾಗಿರುವ ವರಾಹಿ ದೇವಿಯನ್ನ ಬರಿಗಣ್ಣಿನಿಂದ ನೋಡಲು ಅಸಾಧ್ಯವೆಂಬ ಮಾತು ಕೂಡ ಇದೆ.